ಈ ಮುಖಾಂತರ ಏನು ಹೇಳಾಕತ್ತಪ್ಪ ಫ್ಯಾಕ್ಟ್ರಿ ಮಾಲಕರ ಸಂದೇಶ ಅಂದ್ರೆ ನಾಳೆ ನಾವು ಬಸವೇಶ್ವರ ಕಾರ್ಖಾನೆ ಫಸ್ಟ್ 9 ಗಂಟೆಗೆ ನಮ್ಮ ರೈತರೆಲ್ಲ ಅಲ್ಲಿ ಬರಬೇಕು. ಆ ಮುಖಾಂತರ ನಮ್ದು ಬೇಡಿಕೆ 5,500 ರೂಪಾಯಿ ಒಂದು ಏನು ಬೇಡಿಕೆ ಇಟ್ಟೇವೋ ಆ ಬೇಡಿಕೆಯನ್ನು ನೀವು ಕೊಡಕ್ಕೆ ತಯಾರಿದ್ರೆ ಈ ಬಿಲ್ಲಿಗೆ ನೀವು ಒಪ್ಪೋದಾದ್ರೆ ಚಾಲೂ ಮಾಡಿರಿ, ಇಲ್ಲ ಅಂದ್ರೆ ಬಂದ್ ಮಾಡಿರಿ. ನಾಳೆ CM ಸಾಹೇಬರು ಒಂದು 15ನೇ ತಾರೀಕು ಮೀಟಿಂಗ್ ಕರೆದಾರೆ. ಮಾಲಕರನ್ನು ಕರೆದು ಈ ರೇಟ್ ಫಿಕ್ಸ್ ಮಾಡುವಂತನ ಚಾಲೂ ಮಾಡಿಸಿಕೊಡಂಗಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳ್ತೀವಿ. ಕಬ್ಬು ಬೆಳೆಗೆ 5,500 ರೂಪಾಯಿ ಬೆಲೆ ನಿಗದಿಪಡಿಸುವಂತೆ ಒತ್ತಾಯಿಸಿ ನಾಳೆ ಬಸವೇಶ್ವರ SR ಪಾಟೀಲ್ ಸಕ್ಕರೆ ಕಾರ್ಖಾನೆಗೆ ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರ ಕೋಲಾರ ತಾಲೂಕು ಘಟಕದ ಅಧ್ಯಕ್ಷ ಸೋಮು ಬಿರಾದಾರ್ ಹೇಳಿದರು. ಕೋಲಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತರೊಂದಿಗೆ ಚರ್ಚಿಸಿ ಈ ಮೂಲಕ ಮಾತನಾಡಿದ ಅವರು, ಪ್ರಸಕ್ತ ಸಾಲಿನ ಕಬ್ಬಿನ ದರ ಟನ್ಗೆ 5,500 ರೂಪಾಯಿ ದರ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ನಂದಬಸಪ್ಪ ಚೌಧರಿ, ಪ್ರಕಾಶ್ ಬಶೆಟ್ಟಿ, ಶಂಕರ್ ಜೈನಾಪುರ್ ಸೇರಿದಂತೆ ಅವಳಿ ಜಿಲ್ಲೆಯ ರೈತರು ಭಾಗಿಯಾಗಿದ್ದರು. ಮತ್ತು ಬಾಗಲಕೋಟೆ ಜಿಲ್ಲೆ ಇವತ್ತು ಕಬ್ಬಿನ ಒಂದು ಏನು ದರ ನಿಗದಿ ಅಂತೇಳಿ ಇವತ್ತು ಸಭೆ ಕರೆದಿದ್ದೆವು, GB ಮೀಟಿಂಗ್ ಅಂತೇಳಿ. ಇದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ 2 ತಾಲೂಕಿನ ರೈತರನ್ನು ಕರೆದಿದ್ದೆವು. ಇವತ್ತು ಮಳೆ ಇದ್ದ ಕಾರಣ ಇವತ್ತು ಆದ್ರೂ ಮಳೆ ತೋರಿಸ್ಕೊಂಡು ಈ ಮೀಟಿಂಗ್ ಹಾಜರಾಗ್ಯಾರ. ಅವ್ರಿಗೆಲ್ಲ ಒಂದನೇ ಹೇಳ್ತೀನಿ. ಈ ಮುಖಾಂತರ ಏನು ಹೇಳಾಕತ್ತಪ್ಪ ಫ್ಯಾಕ್ಟ್ರಿ ಮಾಲಕರ ಸಂದೇಶ ಅಂದ್ರೆ ನಾಳೆ ನಾವು ಬಸವೇಶ್ವರ ಕಾರ್ಖಾನೆ ಫಸ್ಟ್ 9 ಗಂಟೆಗೆ ನಮ್ಮ ರೈತರೆಲ್ಲ ಅಲ್ಲಿ ಬರಬೇಕು. ಆ ಮುಖಾಂತರ ನಮ್ದು ಬೇಡಿಕೆ 5,500 ರೂಪಾಯಿ ಒಂದು ಏನು ಬೇಡಿಕೆ ಇಟ್ಟೇವೋ ಆ ಬೇಡಿಕೆಯನ್ನು ನೀವು ಕೊಡಕ್ಕೆ ತಯಾರಿದ್ರೆ ಪ್ರಾರಂಭ ಮಾಡಬೇಕು. ಈಗಾಗಲೇ ಫ್ಯಾಕ್ಟ್ರಿ ನೀವು ಚಾಲೂ ಮಾಡಿಬಿಟ್ರಿ, ಚಾಲೂ ಮಾಡಿರಿ. ಇವತ್ತು ಯಾವುದೇ ಕಾರ್ಖಾನೆ ಇರಲಿ, ಈ ನಾವು ಕೊಟ್ಟಂಥ ರೈತರು ಈ ಬಿಲ್ಲಿಗೆ ನೀವು ಒಪ್ಪೋದಾದ್ರೆ ಚಾಲೂ ಮಾಡಿರಿ, ಇಲ್ಲ ಅಂದ್ರೆ ಬಂದ್ ಮಾಡಿರಿ. ನಾಳೆ CM ಸಾಹೇಬರು ಒಂದು 15ನೇ ತಾರೀಕು ಮೀಟಿಂಗ್ ಕರೆದಾರ. ಆ ಚರ್ಚೆಯಲ್ಲಿ ಏನಾಗತ್ತೆ ಅದನ್ನು ನೋಡೋಣ. ಅಲ್ಲಿ ಮಟ್ಟ ಆದರೂ ನೀವು ಬಂದಿಡ್ರಿ ಕಾರ್ಖಾನೆ. ಈ ನಾಳೆ ನೀವು ಅಕಸ್ಮಾತ್ ಅದನ್ನು ಇಲ್ಲಾರ್ದ ಮಾಡ್ತಂದ್ರೆ 5,500 ರೂಪಾಯಿ ನೀವು ಕೊಟ್ಟು ಚಾಲೂ ಮಾಡ್ತಾನಂದ್ರೆ ನಮ್ದು ಅಭ್ಯಂತರ ಇಲ್ಲ. ಆದ ಕಾರಣ ನಾಳೆ ಬರೋಕತ್ತೀವಿ. ದಯಮಾಡಿ MD ಅವರು ಇರಬೇಕು, ಅಲ್ಲಿ ಫ್ಯಾಕ್ಟ್ರಿ ಮಾಲಕರು ಇರಬೇಕು. 2 ಕಾರ್ಖಾನೆಯಲ್ಲಿ, ಒಂದು ಬಾಡಗಂಡಿ ಸುಗರ್ಸ್ ಮತ್ತು ಬಸವೇಶ್ವರ ಕಾರ್ಖಾನೆ, ಇವು 2 ಕಾರ್ಖಾನೆಗೆ ನಾವು ಮಾಧ್ಯಮದವ್ರ ಮುಖಾಂತರ ಹೇಳಾಕತ್ತೀವಿ. ಮಾನ್ಯ DC ಸಾಹೇಬರು ನಾಳೆ ನಮ್ಮ ಬಳುತಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಅವ್ರ ನಡೆ ಒಂದು ಹಳ್ಳಿ ಕಡೆ ಅಂತೇಳಿ ಕಾರ್ಯಕ್ರಮ, ಅಲ್ಲಿ ಕೂಡ ನಾವು ಅಧ್ಯಕ್ಷರು ಎಲ್ಲ ಸೇರಿ ಒಂದು ಗ್ರಾಮದ ಅವರಿಗೆ ಸ್ವಾಗತನೂ ಮಾಡೇವು. ಈ ಕಬ್ಬಿಂದು ಒಂದು ಏನು ಚರ್ಚೆ ಐತೆ ಅವ್ರ ಮುಂದೆ ಇಡ್ತೇವೆ ಈ ಕಾರ್ಯಕ್ರಮವನ್ನು. ನಮಗೆ ಜಿಲ್ಲಾಧಿಕಾರಿ ಅವರು ಎಲ್ಲ ರೈತರನ್ನು ಮತ್ತು ಫ್ಯಾಕ್ಟ್ರಿ ಮಾಲಕರು ಕರೆದು ಒಂದು ಚರ್ಚೆ ಮಾಡಿ ಈ ಬಿಲ್ಲನ್ನು ಘೋಷಣೆ ಮಾಡಲಿ. ಯಾಕಂದ್ರೆ ಭಾಳ ಅನ್ಯಾಯ ಆಗ್ತದೆ ನಮ್ಮ ಬಿಜಾಪುರ ಜಿಲ್ಲಾದಾಗ. ಆದ ಕಾರಣ ಎಲ್ಲರಿಗೂ ಒಂದು ನ್ಯಾಯ ಸಿಗಲಿ, ಒಂದು ರೈತರಿಗೆ ಅನ್ನೋ ಉದ್ದೇಶದಿಂದ ಇದೊಂದು ಸಂಘಟನೆ ಕಟ್ಟಿ ಒಂದು ಏನು ಮಾಡಾಕತ್ತೀವಿ, ಎಲ್ಲರೂ ಭಾಗವಹಿಸಕತ್ತಾರ. ದಯಮಾಡಿ ಇದಕ್ಕೆ ನಾಳೆ ಎಲ್ಲ ರೈತರು ಭಾಗವಹಿಸಿ ಮನವಿ ಕೊಡೋಣ. ಫಸ್ಟ್ ಚಾಲೂ ಮಾಡಬೇಡ್ರಿ, ಬಿಲ್ ಘೋಷಣೆ ಮಾಡಿ ಅನ್ನೋದು ಒಂದು ಕೋರಿಕೆ ಐತಿ. ಇದನ್ನು ಹೇಳಿ ಮಾಧ್ಯಮದವ್ರಿಗೂ ಒಂದು ವಂದನೆಗಳನ್ನ ಹೇಳಿ ನಮ್ಮ ಬಂದಂಥ ಎಲ್ಲ ಸುತ್ತಮುತ್ತಲಿನ ಎಲ್ಲ ತಾಲೂಕಿನ ರೈತ ಬಾಂಧವರಿಗೆ ಒಂದು ಅವರ ನಮಸ್ಕಾರವನ್ನು ಹೇಳಿ ನಮ್ಮ ರೈತ ಮುಖಂಡರು ಎಲ್ಲರೂ ಕರೆದ ಒಂದು ರೇಟ್ ಫಿಕ್ಸ್ ಮಾಡಿ, ರೇಟ್ ಫಿಕ್ಸ್ ಮಾಡೋದ್ರೆ ಚಾಲೂ ಮಾಡಬಾರ್ದು ಒಂದು ಕರೆ ಕೊಟ್ಟಿಸಿಂದ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಮ್ಮ ಹೋರಾಟಕ್ಕೆ ಅವಕ್ಕೆ ಸಂಬಂಧಿಸಿದವು ಒಂದೇ ದಿವಸ ಮದುವೆ ಕೊಡೋದು. ನೀವು ದಾಖಲೆ ಮಾಡಬೇಡಪ್ಪ, ನಿಮಗೆ ಗೌರವ ಕೊಡ್ತಂತ ಕೇಳಿ ನಮಗೆ ಚೇರ್ ವ್ಯವಸ್ಥೆ ಮಾಡಿ CM ಅವ್ರ ಮೀಟಿಂಗ್ ಅವಕಾಶ ಕೊಟ್ಟಾರ. ನಮಗೆ ಒಳಗೆ ಹಾಕೋದಲ್ಲ, ಒಬ್ಬರು ನಮಗೆ ಟ್ಯಾಕ್ಸ್ ಮಾಡೋದು. ದಯಮಾಡಿ ಕಬ್ಬು ಬೆಳೆಗಾರರ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಯಾವತ್ತೂ ಈ ನೇಗಿಲುಗಳಿಗೆ ಮತ್ತು ಮಾಧ್ಯಮ ಮಿತ್ರರು ಎಷ್ಟು ಹುಮ್ಮಸ್ಸಿನಿಂದ ನಮ್ಮ ಜೊತೆ ನೀವು ಕೈಗೂಡಿಸಿದ್ರೆ ಅಂದ್ರೆ ಈ ವಿಷಯನ ಎಲ್ಲ ಕಡೆ ಪ್ರಸ್ತಾಪ ಮಾಡುವಂಥದ್ದಾಗಲಿ. ಯಾಕಂದರೆ ಇದು ಹಿಡಿದೀವಿ ಸಂಘ ನೆನಪುಗೆ ಬಿದ್ದುಕೊಂಡು ಬಂದಿತ್ತು. ಅದಕ್ಕೆ ಈ ಸಲ 2023ನೇ ಸಾಲಿನ ಏನು ಹಂಗಾಮ ಚಾಲೂ ಮಾಡ್ತಾರೆ, ಆ ಚಾಲೂ ಮಾಡೋಂಥ ಅವ್ರು ಏನದೀರಿ ಈಗ ಎಲ್ಲರೂ ಒಂದೊಂದು ತಮ್ಮದೇ ಆದಂಥದ್ದು ಒಂದು ಅನಿಸಿಕೆ ಪ್ರಕಟಣೆ ಮಾಡ್ಯಾರ. ನಾವು ಎಷ್ಟು ಬಿಲ್ ಕೊಡ್ತೇವೆ, ಸಾಧ್ಯ ಆಕೈತೆ ನಮಗೆ, ದಯಮಾಡಿ ನಮಗೆ ಹೆಲ್ಪ್ ಮಾಡಿರಿ, ಸಹಾಯ ಮಾಡಿರಿ, ಈ ವರ್ಷ ಇಷ್ಟೊಂದು ಕಬ್ಬು ಕೊಡ್ರಿ, ಮುಂದೆ ಇಷ್ಟು ನುಡ್ಸಿರಿ ಅಂತ ಹೇಳ್ತಾರೆ. ಅದೇ ರೀತಿ ತಾವು ಇಡ್ತಾಳೆ ಪ್ರಕಟಣೆ ಕೊಟ್ಟಿದ್ರೆ ಈಗ ಗೊಂದಲ ಹಾಕಿದ್ದಿಲ್ಲ. ಆದ್ರೆ ಈ ಬಸವೇಶ್ವರ ಫ್ಯಾಕ್ಟ್ರಿ ಅವರು ಮತ್ತು ಬಾಡಗಂಡಿ ಸುಗರ್ಸ್ನವರು ಇವರಿಬ್ಬರು ಪ್ರಕಟಣೆ ಕೊಟ್ಟಿಲ್ಲ. ಅದಕ್ಕೆ ಕೊಡ್ಲಾರ್ದು ಈಗ ಗೊಂದಲ ಆಗೈತಿ. ಅದಕ್ಕೆ ನಾಳೆ ಮುಂಜಾನೆ 9 ಗಂಟೆಗೆ ಬಸವೇಶ್ವರ ಫ್ಯಾಕ್ಟ್ರಿ ಹೋಗಿ ಮನವಿ ಕೊಡ್ತೇವೆ. ಏಕೆಂದ್ರೆ ಇದೀಗ ತಾನೇ ಹೇಳಿದ್ರು 3,500 ಕಬ್ಬಿನ ಬಿಲ್ಲು, 2,000 ಅದು ಏನು ಸರ್ಕಾರ ಟ್ಯಾಕ್ಸ್ ತುಂಬ್ತೀರಿ, ಅದ್ರಾಗ 2,000 ಒಟ್ಟು 5,500 ಕೊಡ್ಬೇಕಂತ ಏನು ನಮ್ಮ ಬೇಡಿಕೆ ನಮ್ಮದು, ಅದು ನಮ್ಮ ರೈತರದು.
ಆದ್ರೆ ತಾವೇನು ತೀರ್ಮಾನ ಬರ್ತಿರೋ ನಿಮ್ಮ FRP BRP ಏನು ಕೇಳೋದಿಲ್ಲ. ಈಗ FRP ಬಿಲ್ಲೇ ಕೇಳೋದಿಲ್ಲ. ನೀವು ಅದ್ರದ್ದು ಏನು ಮೂಲ ಬೆಂಬಲ ಬೆಲೆ ಇದೆ, ನಮ್ಗೆ ಏನು ಸಿಗ್ತೈತೆ, ನಮ್ಮ ರೈತರು ಎಲ್ಲರೂ ಒಕ್ಕಟ್ಟಾಗಿ ಏನು ಹೇಳ್ತಾರೆ ಆ ರೀತಿ ಎಲ್ಲರೂ ಬಿಲ್ ಕೊಟ್ರಂದ್ರೆ ಏನು ತೊಂದರೆ ಇಲ್ಲ. ಇರ್ಲಿಕ್ಕಂದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ಫ್ಯಾಕ್ಟ್ರಿಗೆ ತೊಂದರೆ ಆಕೈತೆ ಅಂತ ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾವೆಲ್ಲ ಎಚ್ಚರಿಕೆ ಕೊಡಾಕತ್ತೀವಿ. ಅದಕ್ಕೆ ಅಷ್ಟರೊಳಗಾಗಿ ತಾವು ನನಗೊಂದು ಮೆಸೇಜ್ ಬಂದಿತ್ತು. 14ನೇ ತಾರೀಕಿಗೆ ಬಾಗಲಕೋಟೆ DC ಅವರು ಮೀಟಿಂಗ್ ಕರೆದಾರ. ಆ ಮೀಟಿಂಗ್ದಾಗ ಹೋಗಿ ಚರ್ಚೆ ಆದಮೇಲೆ ನಿಮ್ಗೆ 15ಕ್ಕೆ ನೀವು ಪ್ರಕಟಣೆ ಕಳಿಸ್ತೇವೆ ಅಂತೇಳಿ ಬಾಡಗಂಡಿ ಫ್ಯಾಕ್ಟ್ರಿ ಅವರು ಒಬ್ಬ ಸಣ್ಣ ಅಧಿಕಾರಿ ನನಗೆ ಮುಂಜಾನೆ ಫೋನ್ ಮಾಡಿ ಹೇಳಿದ. ಅದು ಅಂಥವ್ರ ಮಾತೇನು ಕೇಳಿಲ್ಲ ನಾನು. ಆಯ್ತು ಬಿಡಪ್ಪ ಇರಲಿ ಅಂತ ಹೇಳಿ DC ಅವ್ರು ನಾಳೆ 15ನೇ ತಾರೀಕಿಗೆ ನಮ್ಮ ಬಳುತಿಗೆ ಬರಾಕತ್ತಾರೆ. ಬಳುತಿ ಬಂದ ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕೇಳ್ತೀವಿ. ಅವ್ರ ಶ್ರೀಮಂತಿಗೆ ಅಂತ ಸಿಂದಗಿ ತಾಲೂಕಿನಾಗೆಲ್ಲ ಇದ್ರು ಕಬ್ಬು ಬೆಳೆಗಾರ ಸಂಘದ ಜಿಲ್ಲಾಧ್ಯಕ್ಷ ಇದ್ದ. ಅವ್ರಲ್ಲಿ ಯಾಕೋ ಈಗ ಸ್ಟ್ರಕ್ ಆಗ್ಯಾರ. ಈಗ ಎಲ್ಲಿ ನಮ್ಗೆ ಸಿಗವಲ್ರು ಅವರೆಲ್ಲ. ನನ್ನ ಜೋಡಿ ಅವರು ಚಿನ್ನಾಗದು ಬಂದಿದ್ರು ಮೊದಲು. ಈಗ ಅವ್ರು ಎಲ್ಲಾದ್ರೆ ಗೊತ್ತಿಲ್ಲ. ಅದಕ್ಕೆ ನಾವು ಬಿಜಾಪುರ ಜಿಲ್ಲೆಗೆ DC ಇಲ್ಲೇ ನಮ್ಮಲ್ಲೇ ಬಂದಾಗ ನಾವು ಕಡ್ಡಾಯ ಹೇಳ್ತೀನಿ, ಪ್ರತಿ ವರ್ಷ ಕಬ್ಬಿನ ಹಂಗಾಮ ಚಾಲು ಹೋಗಿದ್ದ ಮೊದಲು ನಮ್ಮ ಈ ಬಿಜಾಪುರ ಜಿಲ್ಲೆ ಎಷ್ಟು ಫ್ಯಾಕ್ಟ್ರಿಗಳದ ಎಲ್ಲ ಫ್ಯಾಕ್ಟ್ರಿಗಳನ್ನ ಆ ರೈತ ಸಂಘಟನೆ ಅವ್ರನ್ನ ಕರೆದು, ಫ್ಯಾಕ್ಟ್ರಿ ಮಾಲಕರನ್ನ ಕರೆದು ಈ ರೇಟ್ ಫಿಕ್ಸ್ ಮಾಡುವಂತನ ಚಾಲು ಮಾಡಿಸ್ಬಿಡಂಗಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ನಾವು ಇವತ್ತು ಈ ಮಾಧ್ಯಮದ ಮುಖಾಂತರ ಹೇಳ್ತೀವಿ. DC ಅವರು ತಾವು ಇದೇನೋ ಬಾಗಲಕೋಟೆ ಅವ್ರು ಹೆಂಗೆ 14 ಇಟ್ಕೊಂಡ್ರೆ ತಾವು ಒಂದು ದಿವಸ ಎದ್ದು ಇಟ್ಕೋತೀರಿ, ಅವತ್ತು ನಾವು ಎಲ್ಲರೂ ಬರ್ತೇವೆ ಬಿಜಾಪುರ ಜಿಲ್ಲೆದ್ದು ನೋಡ್ಕೊತೀವಿ. ಅದನ್ನ ಆ ಸಂದೇಶ ನಾವು ಮುಟ್ಟಿಸ್ತೇವೆ ಅಂತೇಳಿ ಹೇಳಿ ಇದೇನು ಮಾತಾಡೋಕೆ ಏನು ಅವಕಾಶ ಕೊಟ್ಟಿಲ್ಲ. ತಮಗೆಲ್ಲ ನಾವು ಇಲ್ಲಿ ಹೋರಾಟ ಮಾಡ್ತೀವಿ ಗೊತ್ತಂದ್ರೆ ಎರಡೆರಡು ದಿನ ತಲೆ ಕೆಡಿಸಬೇಡ. ರೈತರಂದ್ರೆ ನೀವು ಒಳಗೆ ಹಾಕ್ತಾರ ಜವಾಬ್ದಾರಿ ಯಾರಂತ ಹೇಳ್ತಿದ್ರ ಅದನ್ನ ನಾನು 9 ಕರಿ ಒಳಗೆ ಹಾಕಿದ್ರೆ ನಾನು ಜವಾಬ್ದಾರ. ನಾವು ಅದ್ರ ಒಳಗೆ ನಿಮ್ಮ ಒಳಗೆ ಇನ್ವಾಲ್ವ್ ಹಾಕ್ಯವು. ಯಾವುದೇ ತರ ಯಾರು ಅಂತ ಹೋಗಿ ಅದಕ್ಕೆ ನಾವು ನಾವು ರೈತ ಸಂಘದವ್ರು ನಿಮಗೆ ಏನು ಯಾವ ಊರಾಗ ಬಂದು ನಿಮಗೆ ಮಾತು ಕೊಡೋದ್ರ ಕೊಡ್ತೇವು. ನಾವೇನು ನಿಮಗೆ ರೈತರಿಗಾಗಿ ಅಧಿಕ ಲಾಭ, ಉತ್ತಮ ಗುಣಮಟ್ಟದ ಬೆಳೆಗಾಗಿ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಪ್ರಸ್ತುತಪಡಿಸುತ್ತಿದೆ ಕಿಸಾನ್ ಶಕ್ತಿ ಡಾಕ್ಟರ್. ಕಿಸಾನ್ ಶಕ್ತಿ ಡಾಕ್ಟರ್ ದ್ರವ ರೂಪದಲ್ಲಿ ದೊರೆಯುವ ಅತ್ಯಂತ ಪ್ರಭಾವಶಾಲಿಯಾದ ಸಾವಯವ ಪೋಷಕಾಂಶಗಳ ಹಾಗೂ ಸಸ್ಯವರ್ಧಕಗಳ ಮಿಶ್ರಣ. ಕಿಸಾನ್ ಶಕ್ತಿ ಡಾಕ್ಟರ್ ಯಾವುದೇ ಬೆಳೆಗಾದರೂ ಖಚಿತ ಫಲಿತಾಂಶವನ್ನ ನೀಡುತ್ತದೆ. ಬೆಳೆಯ ಇಳುವರಿಯನ್ನ ಗಣನೀಯವಾಗಿ ಹೆಚ್ಚಿಸುವುದರೊಂದಿಗೆ ರೈತರಿಗೆ ಅಧಿಕ ಲಾಭವನ್ನು ಒದಗಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ನೀರಾವರಿ ಹಾಗೂ ಒಣ ಬೇಸಾಯದ ಬೆಳೆಗಳಿಗೆ ಅತಿ ಕಡಿಮೆ ಸಮಯದಲ್ಲಿ ಕೆಲಸದ ಪ್ರಭಾವ ತೋರಿಸುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದು ಅತಿ ಸುಲಭ. 5 ಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಹನಿ ನೀರಾವರಿ ಅಥವಾ ಸಾಂಪ್ರದಾಯಿಕ ನೀರಾವರಿ ಪದ್ಧತಿಯಿಂದ 1 ಎಕರೆ ಭೂಮಿಗೆ ಕೊಡುವುದು ಹಾಗೂ 3 ರಿಂದ 5 ಮಿಲಿಲೀಟರ್ ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಎಲೆಗಳಿಗೆ ಸಿಂಪಡಣೆ ಮಾಡುವುದರಿಂದ ಪ್ರಥಮ, ದ್ವಿತೀಯ, ಸೂಕ್ಷ್ಮ ಅನ್ನೋ ಪೋಷಕಾಂಶಗಳನ್ನ ಸಾವಯವ ರೂಪದಲ್ಲಿ ಪೂರೈಸಲ್ಪಡುತ್ತದೆ ಹಾಗೂ ಬೀಜೋಪಚಾರ ಕೂಡ ಮಾಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸುವುದರಿಂದ ಬಿಳಿ ಬೇರುಗಳ ಸಂಖ್ಯೆ ವೃದ್ಧಿಯಾಗಿ ಸಮರ್ಪಕ ಪೋಷಕಾಂಶಗಳನ್ನ ದೊರೆಸುವಂತಾಗುತ್ತದೆ. ಇದರಿಂದ ಬೆಳೆಗಳ ಆರೋಗ್ಯ ವೃದ್ಧಿಸಿ ಅಧಿಕ ಇಳುವರಿಯನ್ನ ನೀಡುತ್ತದೆ. ಕಿಸಾನ್ ಶಕ್ತಿ ಡಾಕ್ಟರ್ ಅನ್ನ ಎಲ್ಲ ರೀತಿಯ ಮಣ್ಣಿನ ವಿಧಗಳಲ್ಲಿ ಹಾಗೂ ಎಲ್ಲ ರೀತಿಯ ಬೆಳೆಗಳಿಗೆ ಕೊಡಬಹುದಾಗಿದೆ. ಕಿಸಾನ್ ಶಕ್ತಿ ಡಾಕ್ಟರ್ ರೈತರಲ್ಲಿ ಭರವಸೆ ಮೂಡಿಸುವ ಉತ್ಪನ್ನವಾಗಿದ್ದು, ರೈತರ ಶ್ರೇಯಸ್ಸು ಬಯಸುವ ಶುಭ ಆಕಾಂಕ್ಷೆಗಳಾದ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ರವರ ಕಿಸಾನ್ ಶಕ್ತಿ ಡಾಕ್ಟರ್ ಉಪಯೋಗಿಸಿ ಉತ್ತಮ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೃಷ್ಣಾ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್. ಮೊಬೈಲ್ ನಂಬರ್ 9880804090.